ಹಾಯ್ ಗೈಸ್, ಎಲ್ಲ ಹೇಗಿದ್ದೀರಾ? ನಾನು ನಿಮ್ಮ ಭಾಗ್ಯ ಎಸ್ ಇಡಿಗ. ಇವತ್ತಿನ ತರಗತಿಯನ್ನ ಆರಂಭ ಮಾಡೋಣ ಸ್ನೇಹಿತರೆ. ಒಂದು ಸ್ಲೋಗನ್ ಮೂಲಕ ಆರಂಭಿಸೋಣ ಬನ್ನಿ ಸ್ನೇಹಿತರೆ. ಜೀವನದ ಆರಂಭ ನಮ್ಮ ಕೈಯಲ್ಲಿಲ್ಲ, ಎಲ್ಲಿಯೂ ಏನೂ ನಮಗೆ ತಿಳಿಯುವುದಿಲ್ಲ. ಜೀವನದ ಅಂತ್ಯವೂ ಕೂಡ ನಮ್ಮ ಕೈಯಲ್ಲಿಲ್ಲ, ಹೇಗೆ ಏನಾಗುತ್ತದೆ ಎಂದು ನಾವು ನಿರ್ಧರಿಸಲಾಗುವುದಿಲ್ಲ. ಇವೆರಡರ ನಡುವಿನ 4 ದಿನ ಮಾತ್ರ ನಮ್ಮದಾಗಿರುವಾಗ ಆ 4 ದಿನಗಳಲ್ಲಿ ನಾವು ಒಳ್ಳೆಯ ಕೆಲಸವನ್ನ ಮಾಡಲು ಆಗದಿದ್ದರೆ ಪರವಾಗಿಲ್ಲ, ಆದರೆ ಇನ್ನೊಬ್ಬರಿಗೆ ಕೆಳಕನ್ನ ಬಯಸಬಾರದು. ಈ ಒಂದು ಅರ್ಥಪೂರ್ಣ ಸಾಲುಗಳ ಮಹತ್ವವನ್ನ ನಿಮ್ಮ ಜೀವನದಲ್ಲೂ ಅಳವಡಿಸಿಕೊಂಡು ಬದುಕಿ ಎಂದು ಹೇಳುತ್ತಾ ಇವತ್ತಿನ ತರಗತಿಯಲ್ಲಿ ದಕ್ಷಿಣ ಭಾರತದ ನದಿಗಳಲ್ಲಿ ಪೂರ್ವಾಭಿಮುಖವಾಗಿ ಹರಿಯುವಂತ ಕಾವೇರಿ ನದಿಯ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ ಸ್ನೇಹಿತರೆ. ಮೊದಲನೇ ಪ್ರಶ್ನೆ, ಕಾವೇರಿ ನದಿಯ ಉಗಮ ಸ್ಥಾನ ಯಾವುದು? ಆಪ್ಷನ್ ಎ ಯಾವುದೂ ಅಲ್ಲ, ಆಪ್ಷನ್ ಬಿ ತಲಕಾವೇರಿ, ಆಪ್ಷನ್ ಸಿ ಅಂಬುತೀರ್ಥ, ಆಪ್ಷನ್ ಡಿ ಗಂಗಾಮೂಲ. ಹೇಳಿ ಸ್ನೇಹಿತರೆ, ಯಾವ್ದಿರ್ಬೋದು ಸರಿಯಾದ ಉತ್ತರ? ಕಾವೇರಿ ನದಿಯ ಉಗಮ ಸ್ಥಾನ ಗೆಸ್ ಮಾಡಿ ನೋಡೋಣ. ಸರಿಯಾದ ಉತ್ತರ ತಲಕಾವೇರಿ. ಪಶ್ಚಿಮ ಘಟ್ಟದ ಕೊಡಗು ಜಿಲ್ಲೆಯ ಬ್ರಹ್ಮಗಿರಿಯ ಭಾಗಮಂಡಲದ ತಲಕಾವೇರಿಯಲ್ಲಿ ಕಾವೇರಿ ನದಿಯು ಉಗಮ ಹೊಂದುತ್ತದೆ. ಮುಂದಿನ ಪ್ರಶ್ನೆ, ಕಾವೇರಿ ನದಿಯು ಎಷ್ಟು ಉದ್ದವನ್ನ ಹೊಂದಿದೆ? ಆಪ್ಷನ್ ಎ 805 ಕಿಲೋಮೀಟರ್, ಆಪ್ಷನ್ ಬಿ 500 ಕಿಲೋಮೀಟರ್, ಆಪ್ಷನ್ ಸಿ 600 ಕಿಲೋಮೀಟರ್, ಆಪ್ಷನ್ ಡಿ 400 ಕಿಲೋಮೀಟರ್. ಹೇಳಿ ಸ್ನೇಹಿತರೆ, ಸರಿಯಾದ ಉತ್ತರ ಯಾವ್ದಿರ್ಬೋದು? ಕಾವೇರಿ ನದಿಯ ಉದ್ದ ಎಷ್ಟಿರ್ಬೋದು? ಗೆಸ್ ಮಾಡಿ ನೋಡೋಣ. ಸರಿಯಾದ ಉತ್ತರ 805 ಕಿಲೋಮೀಟರ್. ಈ ಕಾವೇರಿ ನದಿಯು 805 ಕಿಲೋಮೀಟರ್ ಉದ್ದವನ್ನ ಹೊಂದಿದೆ. ಮುಂದಿನ ಪ್ರಶ್ನೆ, ಕೊಡಗು ಜಿಲ್ಲೆ ಯಾವ ನದಿಯ ದಡದಲ್ಲಿ ಕಂಡುಬರುತ್ತದೆ? ಆಪ್ಷನ್ ಎ ಯಾವುದೂ ಅಲ್ಲ, ಆಪ್ಷನ್ ಬಿ ಕಾವೇರಿ ನದಿ, ಆಪ್ಷನ್ ಸಿ ಸಬರಮತಿ ನದಿ, ಆಪ್ಷನ್ ಡಿ ತುಂಗಾ ನದಿ. ಗೆಸ್ ಮಾಡಿ ಸ್ನೇಹಿತರೆ, ಯಾವ್ದಿರ್ಬೋದು ಸರಿಯಾದ ಉತ್ತರ? ಕೊಡಗು ಜಿಲ್ಲೆ ಯಾವ ನದಿಯ ದಡದಲ್ಲಿ ಕಂಡುಬರುತ್ತೆ? ಸರಿಯಾದ ಉತ್ತರ ಕಾವೇರಿ ನದಿ. ಈ ಕಾವೇರಿ ನದಿಯ ದಡದಲ್ಲಿ ಕೊಡಗು ಜಿಲ್ಲೆಯನ್ನ ಕಾಣಬಹುದು. ಮುಂದಿನ ಪ್ರಶ್ನೆ, ದಕ್ಷಿಣ ಗಂಗೆ ಎಂದು ಈ ಕೆಳಗಿನವುಗಳಲ್ಲಿ ಯಾವ ನದಿಯನ್ನ ಕರೆಯಲಾಗುತ್ತದೆ? ಆಪ್ಷನ್ ಎ ಸಬರಮತಿ ನದಿ, ಆಪ್ಷನ್ ಬಿ ಭದ್ರಾ ನದಿ, ಆಪ್ಷನ್ ಸಿ ಕಾವೇರಿ ನದಿ, ಆಪ್ಷನ್ ಡಿ ಶರಾವತಿ ನದಿ. ಹೇಳಿ ಸ್ನೇಹಿತರೆ, ಯಾವ್ದಿರ್ಬೋದು? ದಕ್ಷಿಣ ಗಂಗೆ ಎಂದು ಯಾವ ನದಿಯನ್ನ ಕರೆಯುತ್ತಾರೆ? ಗೆಸ್ ಮಾಡಿ ನೋಡೋಣ. ಸರಿಯಾದ ಉತ್ತರ ಕಾವೇರಿ ನದಿ. ಈ ಕಾವೇರಿ ನದಿಯನ್ನ ದಕ್ಷಿಣ ಭಾರತದ ಗಂಗೆ ಎಂದು ಕೂಡ ಕರೆಯಲಾಗುತ್ತದೆ. ಮುಂದಿನ ಪ್ರಶ್ನೆ, ಕರ್ನಾಟಕ ಮತ್ತು ತಮಿಳುನಾಡಿನ ಜೀವನದಿ ಯಾವುದು? ಆಪ್ಷನ್ ಎ ಲೂನಿ ನದಿ, ಆಪ್ಷನ್ ಬಿ ತುಂಗಭದ್ರಾ ನದಿ, ಆಪ್ಷನ್ ಸಿ ಕಾವೇರಿ ನದಿ, ಆಪ್ಷನ್ ಡಿ ಸೀತಾ ನದಿ. ಹೇಳಿ ಸ್ನೇಹಿತರೆ, ಯಾವ್ದಿರ್ಬೋದು ಸರಿಯಾದ ಉತ್ತರ? ಗೆಸ್ ಮಾಡಿ ನೋಡೋಣ. ಕರ್ನಾಟಕ ಮತ್ತು ತಮಿಳುನಾಡಿನ ಜೀವನದಿ ಯಾವ್ದಿರ್ಬೋದು? ಸರಿಯಾದ ಉತ್ತರ ಕಾವೇರಿ ನದಿ. ಈ ಕಾವೇರಿ ನದಿಯನ್ನ ಕರ್ನಾಟಕ ಮತ್ತು ತಮಿಳುನಾಡಿನ ಜೀವನದಿ ಎಂದು ಕೂಡ ಕರೆಯಲಾಗುತ್ತದೆ. ಮುಂದಿನ ಪ್ರಶ್ನೆ, ಕಾವೇರಿ ನದಿಯ ಉಪನದಿ ಈ ಕೆಳಗಿನವುಗಳಲ್ಲಿ ಯಾವುದು? ಆಪ್ಷನ್ ಎ ಯಾವುದೂ ಅಲ್ಲ, ಆಪ್ಷನ್ ಬಿ ನೇತ್ರಾವತಿ ನದಿ, ಆಪ್ಷನ್ ಸಿ ಶಿಂಷಾ ನದಿ, ಆಪ್ಷನ್ ಡಿ ವೇದಾವತಿ ನದಿ. ಹೇಳಿ ಸ್ನೇಹಿತರೆ, ಯಾವ್ದಿರ್ಬೋದು ಸರಿಯಾದ ಉತ್ತರ? ಗೆಸ್ ಮಾಡಿ ನೋಡೋಣ. ಯಾವ ನದಿ ಇರ್ಬೋದು? ಸರಿಯಾದ ಉತ್ತರ ಶಿಂಷಾ ನದಿ. ಈ ಶಿಂಷಾ ನದಿಯು ಕಾವೇರಿ ನದಿಯ ಒಂದು ಉಪನದಿಯಾಗಿದೆ. ಮುಂದಿನ ಪ್ರಶ್ನೆ, ಕಾವೇರಿ ನದಿಯು ಕರ್ನಾಟಕದಲ್ಲಿ ಎಷ್ಟು ಕಿಲೋಮೀಟರ್ ಉದ್ದ ಹರಿಯುತ್ತದೆ? ಆಪ್ಷನ್ ಎ 380 ಕಿಲೋಮೀಟರ್, ಆಪ್ಷನ್ ಬಿ 500 ಕಿಲೋಮೀಟರ್, ಆಪ್ಷನ್ ಸಿ 100 ಕಿಲೋಮೀಟರ್, ಆಪ್ಷನ್ ಡಿ 700 ಕಿಲೋಮೀಟರ್. ಹೇಳಿ ಸ್ನೇಹಿತರೆ, ಯಾವ್ದಿರ್ಬೋದು ಸರಿಯಾದ ಉತ್ತರ? ಗೆಸ್ ಮಾಡಿ ನೋಡೋಣ. ಕಾವೇರಿ ನದಿಯು ಕರ್ನಾಟಕದಲ್ಲಿ ಎಷ್ಟು ಕಿಲೋಮೀಟರ್ ಉದ್ದವನ್ನ ಹರಿಯಬಹುದು? ಗೆಸ್ ಮಾಡಿ. ಸರಿಯಾದ ಉತ್ತರ ಯಾವ್ದಿರ್ಬೋದು ಅಂತ ಹೇಳಿ. ಸರಿಯಾದ ಉತ್ತರ 380 ಕಿಲೋಮೀಟರ್. ಕರ್ನಾಟಕದಲ್ಲಿ ಕಾವೇರಿ ನದಿಯು 380 ಕಿಲೋಮೀಟರ್ ಹರಿಯುತ್ತದೆ. ಹಾಗೆ ತಮಿಳುನಾಡಿನಲ್ಲಿ 357 ಕಿಲೋಮೀಟರ್ ಹರಿಯುತ್ತದೆ. ಹಾಗೆ ಗಡಿ ರೇಖೆಯಲ್ಲಿ 64 ಕಿಲೋಮೀಟರ್ ಉದ್ದವನ್ನ ಈ ಕಾವೇರಿ ನದಿಯು ಹರಿಯುತ್ತದೆ. ಮುಂದಿನ ಪ್ರಶ್ನೆ, ಕಾವೇರಿ ನದಿಯು ಯಾವ ಸಮುದ್ರವನ್ನ ಸೇರುತ್ತದೆ? ಆಪ್ಷನ್ ಎ ಪೆಸಿಫಿಕ್ ಸಾಗರ, ಆಪ್ಷನ್ ಬಿ ಬಂಗಾಳ ಕೊಲ್ಲಿ,
ಆಪ್ಷನ್ ಸಿ ಅರಬ್ಬಿ ಸಮುದ್ರ, ಆಪ್ಷನ್ ಡಿ ಯಾವುದೂ ಅಲ್ಲ. ಹೇಳಿ ಸ್ನೇಹಿತರೆ, ಯಾವ್ದಿರ್ಬೋದು ಸರಿ ಉತ್ತರ? ಗೆಸ್ ಮಾಡಿ ನೋಡೋಣ. ಕಾವೇರಿ ನದಿಯು ಯಾವ ಸಮುದ್ರವನ್ನ ಸಂಧಿಸುತ್ತದೆ? ಸರಿಯಾದ ಉತ್ತರ ಬಂಗಾಳ ಕೊಲ್ಲಿ. ಈ ಕಾವೇರಿ ನದಿಯು ಬಂಗಾಳ ಕೊಲ್ಲಿ ಸಮುದ್ರವನ್ನ ಸೇರುತ್ತದೆ. ಮುಂದಿನ ಪ್ರಶ್ನೆ, ಕಾವೇರಿ ನದಿಯು ಯಾವ ಸ್ಥಳದ ಬಳಿ ಸಮುದ್ರವನ್ನ ಸೇರುತ್ತದೆ? ಆಪ್ಷನ್ ಎ ಕೂಡಲಿ, ಆಪ್ಷನ್ ಬಿ ಯಾವುದೂ ಅಲ್ಲ, ಆಪ್ಷನ್ ಸಿ ಕರ್ನೂಲ್, ಆಪ್ಷನ್ ಡಿ ಕಾವೇರಿ ಪಟ್ಟಣಂ. ಹೇಳಿ ಸ್ನೇಹ, ಯಾವ್ದಿರ್ಬೋದು ಸರಿ ಉತ್ತರ? ಗೆಸ್ ಮಾಡಿ. ಕಾವೇರಿ ನದಿ ಯಾವ ಸ್ಥಳದ ಬಳಿ ಸಮುದ್ರವನ್ನ ಸಂಧಿಸುತ್ತದೆ? ಗೆಸ್ ಮಾಡಿ ನೋಡೋಣ. ಸರಿಯಾದ ಉತ್ತರ ಕಾವೇರಿ ಪಟ್ಟಣಂ. ಈ ಕಾವೇರಿ ನದಿಯು ತಮಿಳುನಾಡಿನ ತಂಜಾವೂರು ಬಳಿ ಮೈಲಾಡುತುರೈ ಎಂಬಲ್ಲಿ ಕಾವೇರಿ ಪಟ್ಟಣಂ ಎಂಬ ಸ್ಥಳದಲ್ಲಿ ಸಮುದ್ರವನ್ನ ಸಂಧಿಸುತ್ತದೆ. ಮುಂದಿನ ಪ್ರಶ್ನೆ, ಗಗನಚುಕ್ಕಿ ಮತ್ತು ಬರಚುಕ್ಕಿ ಜಲಪಾತವು ಯಾವ ನದಿಯಿಂದ ಸೃಷ್ಟಿಯಾಗಿದೆ? ಆಪ್ಷನ್ ಎ ತುಂಗಭದ್ರಾ ನದಿ, ಆಪ್ಷನ್ ಬಿ ಯಾವುದೂ ಅಲ್ಲ, ಆಪ್ಷನ್ ಸಿ ಕಾವೇರಿ ನದಿ, ಆಪ್ಷನ್ ಡಿ ಕಾಳಿ ನದಿ. ಹೇಳಿ ಸ್ನೇಹಿತರೆ, ಯಾವ್ದಿರ್ಬೋದು ಸರಿ ಉತ್ತರ? ಗೆಸ್ ಮಾಡಿ ನೋಡೋಣ. ಗಗನಚುಕ್ಕಿ ಮತ್ತು ಬರಚುಕ್ಕಿ ಜಲಪಾತ ಯಾವ ನದಿಯಿಂದ ಸೃಷ್ಟಿಯಾಗಿರ್ಬೋದು? ಸರಿಯಾದ ಉತ್ತರ ಕಾವೇರಿ ನದಿ. ಮುಂದಿನ ಪ್ರಶ್ನೆ, ಶಿವನ ಸಮುದ್ರದ ಬಳಿ ಇರುವ ಜಲಪಾತ ಈ ಕೆಳಗಿನವುಗಳಲ್ಲಿ ಯಾವುದು? ಆಪ್ಷನ್ ಎ ಗಗನಚುಕ್ಕಿ ಬರಚುಕ್ಕಿ, ಆಪ್ಷನ್ ಬಿ ಜೋಗ ಜಲಪಾತ, ಆಪ್ಷನ್ ಸಿ ಕುಂಚಿಕಲ್ ಜಲಪಾತ, ಆಪ್ಷನ್ ಡಿ ಯಾವುದೂ ಅಲ್ಲ. ಗೆಸ್ ಮಾಡಿ ಸ್ನೇಹಿತರೆ, ಯಾವ್ದಿರ್ಬೋದು ಶಿವನ ಸಮುದ್ರದ ಬಳಿ ಬರುವಂತಹ ಜಲಪಾತ? ಸರಿಯಾದ ಉತ್ತರ ಗಗನಚುಕ್ಕಿ ಬರಚುಕ್ಕಿ. ಈ ಗಗನಚುಕ್ಕಿ ಬರಚುಕ್ಕಿ ಜಲಪಾತವು ಶಿವನ ಸಮುದ್ರದ ಬಳಿ ಕಂಡುಬರುತ್ತದೆ. ಮುಂದಿನ ಪ್ರಶ್ನೆ, ಕೆಆರ್ಎಸ್ ಡ್ಯಾಮ್ ಅನ್ನ ಯಾವ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ? ಆಪ್ಷನ್ ಎ ಯಾವುದೂ ಅಲ್ಲ, ಆಪ್ಷನ್ ಬಿ ಭೀಮಾ ನದಿ, ಆಪ್ಷನ್ ಸಿ ಕಾವೇರಿ ನದಿ, ಆಪ್ಷನ್ ಡಿ ತುಂಗಭದ್ರಾ ನದಿ. ಹೇಳಿ ಸ್ನೇಹಿತರೆ, ಯಾವ್ದಿರ್ಬೋದು ಸರಿಯಾದ ಉತ್ತರ? ಗೆಸ್ ಮಾಡಿ ನೋಡೋಣ. ಕೆಆರ್ಎಸ್ ಡ್ಯಾಮ್ ಅನ್ನ ಯಾವ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ? ಸರಿಯಾದ ಉತ್ತರ ಕಾವೇರಿ ನದಿ. ಕಾವೇರಿ ನದಿಗೆ ಅಡ್ಡಲಾಗಿ ಕನಂಬಾಡಿ ಎಂಬಲ್ಲಿ, ಮಂಡ್ಯ ಜಿಲ್ಲೆಯ ಕನಂಬಾಡಿ ಎಂಬಲ್ಲಿ ಕೆಆರ್ಎಸ್ ಡ್ಯಾಮ್ ಅನ್ನ ಕಟ್ಟಲಾಗಿದೆ. ಮುಂದಿನ ಪ್ರಶ್ನೆ, ಕರ್ನಾಟಕ, ತಮಿಳುನಾಡು, ಕೇರಳ, ಪುದುಚೇರಿ ಮಾರ್ಗವಾಗಿ ಹರಿಯುವ ನದಿ ಈ ಕೆಳಗಿನವುಗಳಲ್ಲಿ ಯಾವುದು? ಆಪ್ಷನ್ ಎ ಯಾವುದೂ ಅಲ್ಲ, ಆಪ್ಷನ್ ಬಿ ಕಾವೇರಿ ನದಿ, ಆಪ್ಷನ್ ಸಿ ಕಾಳಿ ನದಿ, ಆಪ್ಷನ್ ಡಿ ತುಂಗಭದ್ರಾ ನದಿ. ಗೆಸ್ ಮಾಡಿ ಸ್ನೇಹಿತರೆ, ಯಾವ್ದಿರ್ಬೋದು ಸರಿಯಾದ ಉತ್ತರ? ಕರ್ನಾಟಕ, ತಮಿಳುನಾಡು ಹಾಗೆ ಕೇರಳ ಮತ್ತು ಪುದುಚೇರಿ ಮಾರ್ಗವಾಗಿ ಹರಿಯುವಂತ ನದಿ. ಸರಿಯಾದ ಉತ್ತರ ಕಾವೇರಿ ನದಿ. ಮುಂದಿನ ಪ್ರಶ್ನೆ, ಕೆಆರ್ಎಸ್ ನ ವಿಸ್ತೃತ ರೂಪ ಏನು? ಆಪ್ಷನ್ ಎ ಕಾವೇರಿ ನದಿ ವ್ಯವಸ್ಥೆ, ಆಪ್ಷನ್ ಬಿ ಪಂಪಾ ಸಾಗರ, ಆಪ್ಷನ್ ಸಿ ಕೃಷ್ಣರಾಜ ಸಾಗರ, ಆಪ್ಷನ್ ಡಿ ಯಾವುದೂ ಅಲ್ಲ. ಹೇಳಿ ಸ್ನೇಹಿತರೆ, ಯಾವ್ದಿರ್ಬೋದು ಸರಿಯಾದ ಉತ್ತರ? ಗೆಸ್ ಮಾಡಿ ನೋಡೋಣ. ಕೆಆರ್ಎಸ್ ನ ವಿಸ್ತೃತ ರೂಪ? ಸರಿಯಾದ ಉತ್ತರ ಕೃಷ್ಣರಾಜ ಸಾಗರ. ಕೃಷ್ಣರಾಜ ಸಾಗರ ಡ್ಯಾಮ್ ಅನ್ನ ಕಾವೇರಿ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ. ಮುಂದಿನ ಪ್ರಶ್ನೆ, ಮೇಕೆದಾಟು ಯೋಜನೆ ಯಾವ ನದಿಗೆ ಸಂಬಂಧಪಟ್ಟಿದೆ? ಆಪ್ಷನ್ ಎ ಯಾವುದೂ ಅಲ್ಲ, ಆಪ್ಷನ್ ಬಿ ಕೃಷ್ಣಾ ನದಿ, ಆಪ್ಷನ್ ಸಿ ಕಾವೇರಿ ನದಿ, ಆಪ್ಷನ್ ಡಿ ಶರಾವತಿ ನದಿ. ಗೆಸ್ ಮಾಡಿ ಸ್ನೇಹಿತರೆ, ಯಾವ್ದಿರ್ಬೋದು ಸರಿಯಾದ ಉತ್ತರ? ಮೇಕೆದಾಟು ಯೋಜನೆ. ಸರಿಯಾದ ಉತ್ತರ ಕಾವೇರಿ ನದಿ. ಈ ಕಾವೇರಿ ನದಿಗೆ ಮೇಕೆದಾಟು ಯೋಜನೆ ಸಂಬಂಧಪಟ್ಟಿರುತ್ತದೆ. ಇದು ಕನಕಪುರದ ಬಳಿ ಕಾಣಬಹುದು. ಮುಂದಿನ ಪ್ರಶ್ನೆ, ಕಾವೇರಿ ನದಿಯ ಅತಿ ದೊಡ್ಡ ಉಪನದಿ ಯಾವುದು? ಆಪ್ಷನ್ ಎ ನೇತ್ರಾವತಿ ನದಿ, ಆಪ್ಷನ್ ಬಿ ಭವಾನಿ ನದಿ, ಆಪ್ಷನ್ ಸಿ ವೇದಾವತಿ ನದಿ, ಆಪ್ಷನ್ ಡಿ ಯಾವುದೂ ಅಲ್ಲ. ಗೆಸ್ ಮಾಡಿ ಸ್ನೇಹಿತರೆ, ಯಾವ್ದಿರ್ಬೋದು ಸರಿಯಾದ ಉತ್ತರ? ಕಾವೇರಿ ನದಿಯ ಅತಿ ದೊಡ್ಡ ಉಪನದಿ? ಸರಿಯಾದ ಉತ್ತರ ಭವಾನಿ ನದಿ. ಈ ಭವಾನಿ ನದಿಯು ಕಾವೇರಿ ನದಿಯ ಅತಿ ದೊಡ್ಡ ಉಪನದಿಯಾಗಿದೆ. ಮುಂದಿನ ಪ್ರಶ್ನೆ, ಕಾವೇರಿ ನದಿಯ ಅತಿ ಉದ್ದವಾದ ಉಪನದಿ ಯಾವುದು? ಆಪ್ಷನ್ ಎ ಅಮರಾವತಿ, ಆಪ್ಷನ್ ಬಿ ಯಾವುದೂ ಅಲ್ಲ, ಆಪ್ಷನ್ ಸಿ ಕೊಯ್ನಾ ನದಿ, ಆಪ್ಷನ್ ಡಿ ತುಂಗಭದ್ರಾ ನದಿ. ಗೆಸ್ ಮಾಡಿ ಸ್ನೇಹಿತರೆ, ಯಾವ್ದಿರ್ಬೋದು ಸರಿಯಾದ ಉತ್ತರ? ಕಾವೇರಿ ನದಿಯ ಅತಿ ಉದ್ದವಾದ ಉಪನದಿ? ಸರಿಯಾದ ಉತ್ತರ ಅಮರಾವತಿ.
ಈ ಅಮರಾವತಿ ನದಿಯು ಕಾವೇರಿ ನದಿಯ ಅತಿ ಉದ್ದವಾದ ಉಪನದಿಯಾಗಿದೆ. ಮುಂದಿನ ಪ್ರಶ್ನೆ, ಚಿನ್ನಾರ್ ನದಿಯು ಯಾವ ನದಿಯ ಅತಿ ಚಿಕ್ಕ ಉಪನದಿಯಾಗಿದೆ? ಆಪ್ಷನ್ ಎ ಯಾವುದೂ ಅಲ್ಲ, ಆಪ್ಷನ್ ಬಿ ಕಾವೇರಿ ನದಿ, ಆಪ್ಷನ್ ಸಿ ಕೃಷ್ಣಾ ನದಿ, ಆಪ್ಷನ್ ಡಿ ತುಂಗಭದ್ರಾ ನದಿ. ಗೆಸ್ ಮಾಡಿ ಸ್ನೇಹಿತರೆ, ಯಾವುದಿರ್ಬೋದು ಸರಿಯಾದ ಉತ್ತರ? ಚಿನ್ನಾರ್ ನದಿಯು ಯಾವ ನದಿಯ ಒಂದು ಅತಿ ಚಿಕ್ಕ ಉಪನದಿಯಾಗಿದೆ? ಸರಿಯಾದ ಉತ್ತರ ಕಾವೇರಿ ನದಿ. ಈ ಕಾವೇರಿ ನದಿಯ ಒಂದು ಅತಿ ಚಿಕ್ಕ ಉಪನದಿಯಾಗಿದೆ. ಮುಂದಿನ ಪ್ರಶ್ನೆ, ಕರ್ನಾಟಕದಲ್ಲಿ ಕಾವೇರಿ ನದಿಯ ಅತಿ ಉದ್ದವಾದ ಉಪನದಿ ಯಾವುದು? ಆಪ್ಷನ್ ಎ ತಪತಿ ನದಿ, ಆಪ್ಷನ್ ಬಿ ಹೇಮಾವತಿ ನದಿ, ಆಪ್ಷನ್ ಸಿ ಸೀತಾ ನದಿ, ಆಪ್ಷನ್ ಡಿ ಕಾಳಿ ನದಿ. ಹೇಳಿ ಸ್ನೇಹಿತರೆ, ಯಾವ್ದಿರ್ಬೋದು ಸರಿಯಾದ ಉತ್ತರ? ಗೆಸ್ ಮಾಡಿ ನೋಡೋಣ. ಕರ್ನಾಟಕದಲ್ಲಿ ಕಾವೇರಿ ನದಿಯ ಅತಿ ಉದ್ದವಾದ ಉಪನದಿ. ಸರಿಯಾದ ಉತ್ತರ ಹೇಮಾವತಿ ನದಿ. ಮುಂದಿನ ಪ್ರಶ್ನೆ, ಆದಿರಂಗ ದ್ವೀಪ, ಮಧ್ಯರಂಗ ದ್ವೀಪ ಹಾಗೆ ಅಂತ್ಯರಂಗ ದ್ವೀಪ ಯಾವ ನದಿಯಿಂದ ಸೃಷ್ಟಿಯಾಗಿದೆ? ಆಪ್ಷನ್ ಎ ಶರಾವತಿ ನದಿ, ಆಪ್ಷನ್ ಬಿ ಯಾವುದೂ ಅಲ್ಲ, ಆಪ್ಷನ್ ಸಿ ಕಾವೇರಿ ನದಿ, ಆಪ್ಷನ್ ಡಿ ತುಂಗಾ ನದಿ. ಗೆಸ್ ಮಾಡಿ ಸ್ನೇಹಿತರೆ, ಯಾವ್ದಿರ್ಬೋದು ಸರಿಯಾದ ಉತ್ತರ? ನೋಡೋಣ, ಹೇಳಿ. ಸರಿಯಾದ ಉತ್ತರ ಕಾವೇರಿ ನದಿ. ಈ ಆದಿರಂಗ ದ್ವೀಪವು ಮಂಡ್ಯದ ಶ್ರೀರಂಗಪಟ್ಟಣದಲ್ಲಿ ಕಂಡುಬರುತ್ತದೆ. ಹಾಗೆ ಮಧ್ಯರಂಗ ದ್ವೀಪವು ಮಂಡ್ಯದ ಶಿವನ ಸಮುದ್ರದಲ್ಲಿ ನೋಡಬಹುದು. ಹಾಗೆ ಅಂತ್ಯರಂಗ ದ್ವೀಪವು ಮಂಡ್ಯ ಜಿಲ್ಲೆಯ ಶ್ರೀರಂಗಂನಲ್ಲಿ ಕಂಡುಬರುತ್ತದೆ. ಮುಂದಿನ ಪ್ರಶ್ನೆ, ಕಾವೇರಿ ನದಿ ಜಲ ವಿವಾದದ ಮೊದಲ ಸಮಸ್ಯೆ ಪ್ರಾರಂಭವಾಗಿದ್ದು ಯಾವ ವರ್ಷ? ಆಪ್ಷನ್ ಎ 1991, ಆಪ್ಷನ್ ಬಿ 1892, ಆಪ್ಷನ್ ಸಿ ಯಾವುದೂ ಅಲ್ಲ, ಆಪ್ಷನ್ ಡಿ 1993. ಗೆಸ್ ಮಾಡಿ ಸ್ನೇಹಿತರೆ, ಯಾವ್ದಿರ್ಬೋದು ಸರಿಯಾದ ಉತ್ತರ? ಕಾವೇರಿ ನದಿ ಜಲ ವಿವಾದ ಸಮಸ್ಯೆ ಪ್ರಾರಂಭವಾಗಿದ್ದು ಸರಿಯಾದ ಉತ್ತರ 1892. ಮುಂದಿನ ಪ್ರಶ್ನೆ, ಕೃಷ್ಣರಾಜ ಸಾಗರ ಡ್ಯಾಮ್ ಅನ್ನ ನಿರ್ಮಿಸುವಾಗ ಇದ್ದ ಇಂಜಿನಿಯರ್ ಯಾರು? ಆಪ್ಷನ್ ಎ ತಿರುಮಲ ಅಯ್ಯರ್, ಆಪ್ಷನ್ ಬಿ ಯಾವುದೂ ಅಲ್ಲ, ಆಪ್ಷನ್ ಸಿ ಶೇಷಾದ್ರಿ ಅಯ್ಯರ್, ಆಪ್ಷನ್ ಡಿ ಸರ್ ಎಂ ವಿಶ್ವೇಶ್ವರಯ್ಯ. ಹೇಳಿ ಸ್ನೇಹಿತರೆ, ಯಾವ್ದಿರ್ಬೋದು ಸರಿಯಾದ ಉತ್ತರ? ಗೆಸ್ ಮಾಡಿ ನೋಡೋಣ. KRS ಡ್ಯಾಮ್ ನಿರ್ಮಿಸುವಾಗ ಇದ್ದಂತ ಇಂಜಿನಿಯರ್ ಯಾರಿರ್ಬೋದು? ಸರಿಯಾದ ಉತ್ತರ ಗೆಸ್ ಮಾಡಿ. ಸರಿಯಾದ ಉತ್ತರ ಸರ್ ಎಂ ವಿಶ್ವೇಶ್ವರಯ್ಯ. ಮುಂದಿನ ಪ್ರಶ್ನೆ, HD ಗ್ರಿಫಿತ್ಸ್ ಸಮಿತಿ ಯಾವ ನದಿ ವಿವಾದಕ್ಕೆ ಸಂಬಂಧಿಸಿದೆ? ಆಪ್ಷನ್ ಎ ತುಂಗಾ ನದಿ, ಆಪ್ಷನ್ ಬಿ ಕಾವೇರಿ ನದಿ, ಆಪ್ಷನ್ ಸಿ ಯಾವುದೂ ಅಲ್ಲ, ಆಪ್ಷನ್ ಡಿ ಭದ್ರಾ ನದಿ. ಗೆಸ್ ಮಾಡಿ ಸ್ನೇಹಿತರೆ, ಯಾವ್ದಿರ್ಬೋದು ಸರಿಯಾದ ಉತ್ತರ? HD ಗ್ರಿಫಿತ್ ಸಮಿತಿ ಯಾವ ನದಿಯ ವಿವಾದಕ್ಕೆ ಸಂಬಂಧಪಟ್ಟಿರ್ಬೋದು? ಸರಿಯಾದ ಉತ್ತರ ಕಾವೇರಿ ನದಿ. ಮುಂದಿನ ಪ್ರಶ್ನೆ, KRS ಡ್ಯಾಮ್ ಕಟ್ಟುವ ಸಂದರ್ಭದಲ್ಲಿ ಆಳ್ವಿಕೆಯಲ್ಲಿದ್ದ ಮೈಸೂರು ಒಡೆಯರು ಯಾರು? ಆಪ್ಷನ್ ಎ ನಾಲ್ವಡಿ ಕೃಷ್ಣರಾಜ ಒಡೆಯರು, ಆಪ್ಷನ್ ಬಿ ಯಾವುದೂ ಅಲ್ಲ, ಆಪ್ಷನ್ ಸಿ 1ನೇ ರಾಜ ಒಡೆಯರು, ಆಪ್ಷನ್ ಡಿ ಯದುರಾಯ ಒಡೆಯರು. ಗೆಸ್ ಮಾಡಿ ಸ್ನೇಹಿತರೆ, KRS ಡ್ಯಾಮ್ ಕಟ್ಟುವ ಸಂದರ್ಭದಲ್ಲಿ ಆಳ್ವಿಕೆಯಲ್ಲಿದ್ದಂತಹ ಮೈಸೂರು ಒಡೆಯರು ಯಾರಿರ್ಬೋದು ಅಂತ ಹೇಳಿ. ಸರಿಯಾದ ಉತ್ತರ ನಾಲ್ವಡಿ ಕೃಷ್ಣರಾಜ ಒಡೆಯರು. ನಾಲ್ವಡಿ ಕೃಷ್ಣರಾಜ ಒಡೆಯರು KRS ಡ್ಯಾಮ್ ಅನ್ನ ನಿರ್ಮಿಸುವಾಗ ಮೈಸೂರು ಒಡೆಯರಾಗಿದ್ದರು. ಮುಂದಿನ ಪ್ರಶ್ನೆ, ಸತ್ಯಶೋಧ ಸಮಿತಿ ಯಾವ ನದಿಯ ಜಲ ವಿವಾದಕ್ಕೆ ಸಂಬಂಧಪಟ್ಟಿದೆ? ಆಪ್ಷನ್ ಎ ಯಾವುದೂ ಅಲ್ಲ, ಆಪ್ಷನ್ ಬಿ ಕಾಳಿ ನದಿ, ಆಪ್ಷನ್ ಸಿ ಕಾವೇರಿ ನದಿ, ಆಪ್ಷನ್ ಡಿ ತುಂಗಾ ನದಿ. ಗೆಸ್ ಮಾಡಿ ಸ್ನೇಹಿತರೆ, ಯಾವ್ದಿರ್ಬೋದು? ಸತ್ಯಶೋಧ ಸಮಿತಿ ಯಾವ ನದಿಯ ಜಲ ವಿವಾದಕ್ಕೆ ಸಂಬಂಧಪಟ್ಟಂತ ಸಮಿತಿಯಾಗಿದೆ? ಸರಿಯಾದ ಉತ್ತರ ಯಾವ್ದಿರ್ಬೋದು ನೋಡೋಣ, ಹೇಳಿ. ಸರಿಯಾದ ಉತ್ತರ ಕಾವೇರಿ ನದಿ. ಈ ಒಂದು ಕಾವೇರಿ ನದಿಯ ಜಲ ವಿವಾದಕ್ಕೆ ಈ ಒಂದು ಸಮಿತಿ ಸಂಬಂಧಪಟ್ಟಿದೆ. ಮುಂದಿನ ಪ್ರಶ್ನೆ, ದಕ್ಷಿಣ ಭಾರತದ ಮೂರನೆಯ ಅತಿ ದೊಡ್ಡ ನದಿ ಯಾವುದು? ಆಪ್ಷನ್ ಎ ಯಾವುದೂ ಅಲ್ಲ, ಆಪ್ಷನ್ ಬಿ ಶರಾವತಿ ನದಿ, ಆಪ್ಷನ್ ಸಿ ಕಾವೇರಿ ನದಿ, ಆಪ್ಷನ್ ಡಿ ತುಂಗಭದ್ರಾ ನದಿ. ಹೇಳಿ ಸ್ನೇಹಿತರೆ, ಯಾವ್ದಿರ್ಬೋದು ಸರಿಯಾದ ಉತ್ತರ? ದಕ್ಷಿಣ ಭಾರತದ ಮೂರನೆಯ ಅತಿ ದೊಡ್ಡ ನದಿ. ಗೆಸ್ ಮಾಡಿ ನೋಡೋಣ. ಸರಿಯಾದ ಉತ್ತರ ಕಾವೇರಿ ನದಿ.
ಈ ಕಾವೇರಿ ನದಿಯು ದಕ್ಷಿಣ ಭಾರತದ ಮೂರನೆಯ ಅತಿ ದೊಡ್ಡ ನದಿಯಾಗಿದೆ. ಮುಂದಿನ ಪ್ರಶ್ನೆ, ತಮಿಳುನಾಡಿನ ತಿರುಚನಾಪಳ್ಳಿ ಯಾವ ನದಿಯ ದಡದಲ್ಲಿದೆ? ಆಪ್ಷನ್ ಎ ಯಾವುದೂ ಅಲ್ಲ, ಆಪ್ಷನ್ ಬಿ ಕಾಳಿ ನದಿ, ಆಪ್ಷನ್ ಸಿ ಶರಾವತಿ ನದಿ, ಆಪ್ಷನ್ ಡಿ ಕಾವೇರಿ ನದಿ. ಗೆಸ್ ಮಾಡಿ ಸ್ನೇಹಿತರೆ, ಯಾವ್ದಿರ್ಬೋದು ಸರಿಯಾದ ಉತ್ತರ? ಗೆಸ್ ಮಾಡಿ ನೋಡೋಣ. ಸರಿಯಾದ ಉತ್ತರ ಕಾವೇರಿ ನದಿ. ತಮಿಳುನಾಡಿನ ತಿರುಚನಾಪಳ್ಳಿ ಎಂಬ ನಗರವು ಕಾವೇರಿ ನದಿಯ ದಡದಲ್ಲಿ ಕಂಡುಬರುತ್ತದೆ. ಮುಂದಿನ ಪ್ರಶ್ನೆ, ಜಸ್ಟಿಸ್ ಸಮಿತಿ ಯಾವ ನದಿಯ ಜಲ ವಿವಾದಕ್ಕೆ ಸಂಬಂಧಿಸಿದೆ? ಆಪ್ಷನ್ ಎ ಸೀತಾ ನದಿ, ಆಪ್ಷನ್ ಬಿ ಶರಾವತಿ ನದಿ, ಆಪ್ಷನ್ ಸಿ ಕಾಳಿ ನದಿ, ಆಪ್ಷನ್ ಡಿ ಕಾವೇರಿ ನದಿ. ಗೆಸ್ ಮಾಡಿ ಸ್ನೇಹಿತರೆ, ಯಾವ್ದಿರ್ಬೋದು ಸರಿಯಾದ ಉತ್ತರ? ಸರಿಯಾದ ಉತ್ತರ ಕಾವೇರಿ ನದಿ. ಈ ಜಸ್ಟಿಸ್ ಸಮಿತಿಯು ಕಾವೇರಿ ನದಿಯ ಜಲ ವಿವಾದಕ್ಕೆ ಸಂಬಂಧಪಟ್ಟಿದೆ. ಮುಂದಿನ ಪ್ರಶ್ನೆ, ಋತುಕಾಲಿಕ ಮತ್ತು ಸರ್ವಕಾಲಿಕ ನದಿಗಳು ಎಂದರೆ ಏನು? ಗೆಸ್ ಮಾಡಿ ಸ್ನೇಹಿತರೆ, ಏನಿರ್ಬೋದು ಸರಿ ಉತ್ತರ? ಋತುಕಾಲಿಕ ನದಿಗಳು ಅಂತ ಹೇಳಿದ್ರೆ ಇವು ಮಳೆಗಾಲದ ಟೈಮಲ್ಲಿ ಮಾತ್ರ ತುಂಬಿ ಹರಿಯುತ್ತವೆ. ಅಂದರೆ ದಕ್ಷಿಣ ಭಾರತದ ನದಿಗಳನ್ನ ನಾವು ಋತುಕಾಲಿಕ ನದಿಗಳು ಎಂದು ಕರೆಯಲಾಗುತ್ತೆ. ಹಾಗೆ ಸರ್ವಕಾಲಿಕ ನದಿಗಳು ಎಂದರೆ ಉತ್ತರ ಭಾರತದ ನದಿಗಳನ್ನ ನಾವು ಸರ್ವಕಾಲಿಕ ನದಿಗಳು ಎನ್ನುತ್ತೇವೆ. ಯಾಕೆಂದರೆ ಇವು ಮಳೆಗಾಲದಲ್ಲಿ ಅಲ್ಲದೆಯೂ ಬೇಸಿಗೆಗಾಲದಲ್ಲಿಯೂ ತುಂಬಿ ಹರಿಯುತ್ತವೆ. ಮಳೆಗಾಲದಲ್ಲಿ ಮಳೆ ನೀರಿನಿಂದ ತುಂಬಿ ಹರಿದರೆ ಬೇಸಿಗೆಯಲ್ಲಿ ಹಿಮ ಕರಗುವಿಕೆಯಿಂದ ತುಂಬಿ ಹರಿಯುತ್ತವೆ. ಮುಂದಿನ ಪ್ರಶ್ನೆ, ಅಬ್ಬೆ ಫಾಲ್ಸ್, ಚುಂಚನಕಟ್ಟೆ ಫಾಲ್ಸ್, ಹಾಗೆ ಗಗನಚುಕ್ಕಿ ಭರಚುಕ್ಕಿ ಫಾಲ್ಸ್, ಹಾಗೆ ಹೊಗೇನಕಲ್ ಫಾಲ್ಸ್ ಇವು ಯಾವ ನದಿಯಿಂದ ಸೃಷ್ಟಿಯಾಗಿವೆ? ಗೆಸ್ ಮಾಡಿ ಸ್ನೇಹಿತರೆ, ಯಾವ್ದಿರ್ಬೋದು ಸರಿಯಾದ ಉತ್ತರ? ಸರಿಯಾದ ಉತ್ತರ ಕಾವೇರಿ ನದಿ. ಈ ಕಾವೇರಿ ನದಿಯಿಂದ ಈ ಒಂದು 5 ಜಲಪಾತಗಳು ಸೃಷ್ಟಿಯಾಗಿವೆ. ಈ ಅಬ್ಬೆ ಫಾಲ್ಸ್ ನಾವು ಕೊಡಗಿನಲ್ಲಿ ನೋಡಬಹುದು. ಹಾಗೆ ಚುಂಚನಕಟ್ಟೆ ಜಲಪಾತವನ್ನ ಮೈಸೂರಿನಲ್ಲಿ ನೋಡಬಹುದು. ಹಾಗೆ ಶಿವನ ಸಮುದ್ರದಲ್ಲಿ ಅಂದ್ರೆ ಚಾಮರಾಜನಗರದ ಕೊಳ್ಳೇಗಾಲದಲ್ಲಿ ಭರಚುಕ್ಕಿ ಜಲಪಾತವನ್ನ ಕಾಣಬಹುದು. ಹಾಗೆ ಗಗನಚುಕ್ಕಿ ಜಲಪಾತವನ್ನ ಮಂಡ್ಯ ಜಿಲ್ಲೆಯ ಮಳವಳ್ಳಿಯಲ್ಲಿ ನೋಡಬಹುದು. ಹಾಗೆ ಹೊಗೇನಕಲ್ ಜಲಪಾತವನ್ನ ನಾವು ತಮಿಳುನಾಡಿನಲ್ಲಿ ಕಾಣಬಹುದು. ಈ ಒಂದು 5 ಜಲಪಾತಗಳು ಕಾವೇರಿ ನದಿಯಿಂದ ಸೃಷ್ಟಿಯಾಗಿವೆ. ಮುಂದಿನ ಪ್ರಶ್ನೆ, KRS ಅಣೆಕಟ್ಟು ಎಷ್ಟು TMC ನೀರನ್ನ ಹಿಡಿದಿಟ್ಟುಕೊಳ್ಳುವಂತಹ ಸಾಮರ್ಥ್ಯವನ್ನ ಹೊಂದಿದೆ? ಗೆಸ್ ಮಾಡಿ ಸ್ನೇಹಿತರೆ, ಈ ಒಂದು ಪ್ರಶ್ನೆಗೆ ನೀವು ಆನ್ಸರ್ ಅನ್ನ ಗೆಸ್ ಮಾಡಿ ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡುವುದರ ಮೂಲಕ ತಿಳಿಸಿ ಸ್ನೇಹಿತರೆ. ಇವತ್ತಿನ ತರಗತಿಯನ್ನ ಇಲ್ಲಿಗೆ ಮುಗಿಸುತ್ತಾ ಮುಂದಿನ ತರಗತಿಯಲ್ಲಿ ಕಾವೇರಿ ನದಿಯ ಉಪನದಿಗಳ ಬಗ್ಗೆ ತಿಳಿದುಕೊಳ್ಳೋಣ ಸ್ನೇಹಿತರೆ. ನಿಮಗೆ ಈ ಒಂದು ಕ್ಲಾಸ್ ಇಷ್ಟವಾಗಿದ್ದಲ್ಲಿ ನಮ್ಮ ಒಂದು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸ್ನೇಹಿತರೆ. ಹಾಗೆ ಶೇರ್ ಮತ್ತು ಕಮೆಂಟ್ ಮಾಡುವುದರ ಮೂಲಕ ಈ ಒಂದು ಸಣ್ಣ ಪ್ರಯತ್ನಕ್ಕೆ ನಿಮ್ಮ ಬೆಂಬಲವಿರಲಿ. ಮುಂದಿನ ತರಗತಿಯಲ್ಲಿ ಮತ್ತೆ ಭೇಟಿಯಾಗೋಣ. ಎಲ್ಲರಿಗೂ ಶುಭವಾಗಲಿ.